ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಚಾರ್ಮಾಡಿ. ಇವತ್ತು ಭಾನುವಾರ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಹೊರಟೆ. ನಾಳೆ ಅಂದರೆ ಎಕ್ಸಾಮ್ ಡ್ಯೂಟಿ ಇದೆ, ಕಾಲೇಜಲ್ಲಿ ಎಕ್ಸಾಮ್ಸ್ ನಡೀತದೆ. ಸೊ ಅದಕ್ಕೆ ಇವತ್ತು ಭಾನುವಾರ ಪೇಟೆಗೆ ಹೋಗ್ಲಿಕ್ಕಿತ್ತು. ಯಾಕೆ ಕೇಳಿದ್ರೆ ಸ್ವಲ್ಪ ಹೇರ್ ಕಟ್ಟಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎದ್ದು ಬ್ಲ್ಯಾಕ್ ಟೀಯನ್ನು ಕುಡಿದು ಸೀದಾ ಪೇಟೆಗೆ ಹೊರಟಿರುವಂಥದ್ದು. ಪೇಟೆಗೆ ಹೋಗಬೇಕಂತ ಹೇಳಿದರೆ ಕೆಲವರಿಗೆ ಗೊತ್ತಿದೆ, ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ಹೋದರೆ ಕಕ್ಕಿಂಜಿ ಅನ್ನುವ ಪೇಟೆ ಸಿಗುತ್ತೆ. ಅದು ಚಾರ್ಮಾಡಿಗಿಂತ ಹಿಂದೆ ಬರುವಂತಹ ಪೇಟೆ. ಅಲ್ಲಿಗೆ ಹೋಗಿ ಹೇರ್ ಕಟ್ಟಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಬೆಳಿಗ್ಗೆ ನಾನು ಎದ್ದೇಳುವಾಗಲೇ ಲೇಟ್ ಆಗಿದೆ, 10-10:30. ಅಂದರೆ ಕೆಲವು ವೀಡಿಯೋ ಎಡಿಟಿಂಗ್ ಇತ್ತು ನನಗೆ. ವೀಡಿಯೋ ಎಲ್ಲ ಎಡಿಟಿಂಗ್ ಆಗಿ ಮತ್ತೆ ಮಲಗುವಾಗ ತುಂಬ ಲೇಟ್ ಆಗಿದೆ. ಕಾಂಟೆಂಟ್ ಕ್ರಿಯೇಟರ್ ಅಥವಾ ಯೂಟ್ಯೂಬರ್ಸ್ ಯಾರು ಅದರ ವೀಡಿಯೋ ನೋಡಿದರೆ ಅಥವಾ ನಿಮಗೆ ಗೊತ್ತಿದೆ ಎಷ್ಟು ಸ್ಟ್ರಗಲ್ ಇದೆ ಅಂಥೇಳಿ, ವೀಡಿಯೋ ಶೂಟ್ ಮಾಡುವಂಥದ್ದು ಮತ್ತು ಅದನ್ನು ಎಡಿಟಿಂಗ್ ಮಾಡುವಂಥದ್ದೆಲ್ಲ ತುಂಬ ವರ್ಕ್ ಇರುತ್ತೆ. ನಿನ್ನೆ ಬೇರೆ ಪಾಡ್ಕಾಸ್ಟ್ಗೆ ಹೋಗಿದ್ದೆ, ಮುಂಜೆ ಮೋಹನಣ್ಣನವ್ರದ್ದು. ಅದು ವೀಡಿಯೋಸ್, ಅದು ಮನೆಗೆ ಹೋಗುವಂಥ ವೀಡಿಯೋಸ್ ಹಾಕಿದ್ದೇನೆ. ವಾಪಸ್ ಮನೆಯ ವೀಡಿಯೋ ಉಂಟಲ್ಲ, ಅದೆಲ್ಲವೂ ಕೂಡ ಸ್ವಲ್ಪ ಎಡಿಟಿಂಗ್ ವರ್ಕ್ ಎಲ್ಲ ಇರುತ್ತೆ, ಹಾಕಬೇಕಾಗುತ್ತೆ. ಹೀಗಾಗಿ ಯೂಟ್ಯೂಬರ್ ಕೇವಲ ಈ ವಿಡಿಯೋ ಮಾಡೋದರ ಜೊತೆಗೆ ತುಂಬ ಕಷ್ಟ ಇದೆ, ಅಷ್ಟೇ ಈಸಿ ಇಲ್ಲ. ಹೆಚ್ಚಿನವರು ಕೇಳ್ತಾರೆ ದುಡ್ಡು ಬರ್ತದೆ ಅಂತ ಹೇಳಿ. ಬಟ್ ನಾನು ಸ್ಟಾರ್ಟ್ ಮಾಡಿ ನಾಡಿದ್ದು ಜೂನ್ಗೆ 1 ಇಯರ್ ಆಗುತ್ತೆ. ಬಟ್ ಇಲ್ಲಿ ತನಕ ನನಗೆ ಯೂಟ್ಯೂಬಿಂದ ಒಂದು ಫಸ್ಟ್ ಪೇಮೆಂಟ್ ಕೂಡ ತಗೊಳ್ಳಿಕ್ಕೆ ಆಗಲಿಲ್ಲ. ಕಾರಣ ಅಷ್ಟು ಕಷ್ಟದಲ್ಲಿ ನಿಮಗೆ ಅಂದರೆ ಅದು ಯೂಟ್ಯೂಬ್ದೇ ಒಂದು ಇದಿರುತ್ತೆ ಆಲ್ಗರಿಸಮ್. ಅಂದರೆ ಹೇಗೆ ಕೇಳಿದರೆ, ಅದು ಯೂಟ್ಯೂಬಲ್ಲಿ $100 ಆಗಬೇಕು, ಆದ ನಂತರ ಡ್ರಾ ಮಾಡಬೇಕು. $100 ಅಂತ ಹೇಳಿದರೆ ಸುಮಾರು 8-8.5 ಸಾವಿರ ಏನೋ ಆಗುತ್ತೆ. ಅಷ್ಟಾದ ನಂತರ ಅಕೌಂಟಿಗೆ ಕ್ರೆಡಿಟ್ ಆಗ್ಬೋದು. ಬಟ್ ನಾನು 1 ಇಯರ್ ಆಗಿದೆ, ಇಲ್ಲಿ ತನಕ ನನಗೆ ಫಸ್ಟ್ ಪೇಮೆಂಟು ಡ್ರಾ ಮಾಡ್ಕೊಳ್ಳಿಕ್ಕೂ ಕೂಡ ಆಗಲಿಲ್ಲ. ಅಂದರೆ ಎಷ್ಟೋ ಅದು $100 ತನಕ ಆಗಬೇಕು. ವ್ಯೂಸು ಕೂಡ ಹಾಗೆ ಬರಬೇಕಾಗತ್ತೆ, ಅಷ್ಟು ಈಸಿ ಅನ್ನುವಂಥದ್ದಿಲ್ಲ. ಬಟ್ ಮುಂದೆ ಆಗ್ಬೋದು, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನೇರ ಪ್ರಸಾರ ಲೈವ್ ಎಲ್ಲ ಕೊಡ್ತೇನೆಲ್ಲ, ಹಾಗಾಗಿ. ಬಟ್ ತೊಂದರೆ ಇಲ್ಲ, 4,000 ಸಬ್ಸ್ಕ್ರೈಬರ್ ಎಲ್ಲ ಇದ್ದಾರೆ. ಮುಂದೆ ನಮ್ಮ ಚಾನಲ್ ಕೂಡ ಸಕ್ಸಸ್ ಆಗ್ಬೋದು ಅಂತ ಹೇಳಿ ನಮ್ಮದೊಂದು ಏನು ನಿರೀಕ್ಷೆ. ಓಕೆ, ಈಗ ನಾನು ಪೇಟೆಗೆ ಬಂದಿರುವಂಥದ್ದು ಹೇರ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ. ನಮ್ಮ ಮಾಮೂಲು ನಾನು ಬರುವಂತಹ ನಾಗೇಶ್ ಅಂತ ಹೇಳಿ, ಅವರು ನಮ್ಮ ಪೇಟೆಯಲ್ಲಿ ಕಕ್ಕಿಂಜೆ ಪೇಟೆಯಿಂದ ಒಳಗೆ ಬಂದರೆ, ಅವರು ನಾವು ಸಣ್ಣ ಮಕ್ಕಳು ಇರುವಾಗಲೂ ಅವರೇ ಕಟ್ಟಿಂಗ್ ಮಾಡ್ತಾ ಇದ್ದದ್ದು ನಮ್ಮದು. ಈಗಲೂ ಕೂಡ ಅವರೇ ಮಾಡ್ತಾರೆ. ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಂಥ ಟೈಮಲ್ಲಿ. ಈಗ ಅವರದ್ದೇ ಸ್ವಂತ ಎಲ್ಲ ಶಾಪ್ ಮಾಡಿ ಅವರೇ ಕಟ್ಟಿಂಗ್ ಶಾಪನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಬಂದು ಕೂದಲನ್ನು ತೆಗೆಸ್ಕೊಳ್ಳಿಕ್ಕೆ ನಾನು ನೋಡಿ ಒಳಗೆ ಬಂದರೆ ಆಲ್ರೆಡಿ ಜನ ಇದ್ದರು, ಭಾನುವಾರ ಅಲ್ವಾ, ಹಾಗಾಗಿ ತುಂಬ ಜನ. ನಾನು ಹೋಗುವಾಗ ಇಬ್ಬರು ಆಲ್ರೆಡಿ ಚೇರಲ್ಲಿದ್ದರು, ಇನ್ನು ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡಿದೆ. ಉಳಿದವರದ್ದು ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು. ಕೂತು ಬೋರಿಂಗ್ ಆಯಿತು. ಅಲ್ಲೇ ಚೂರು ಮಲ್ಕೊಂಡೆ, ಉದಾಸೀನ ಆಗ್ತಾಯಿತ್ತು. ಅಂದರೆ ಮತ್ತು ಜನ ಎಲ್ಲ ಬರ್ತಾಯಿದ್ರು. ಭಾನುವಾರ ಸೆಲೂನಲ್ಲೆಲ್ಲ ಫುಲ್ ಇರುತ್ತೆ, ನಿಮಗೆ ಗೊತ್ತಿದೆಯಲ್ಲ. ಸೊ ಈ ಕಾರಣದಿಂದ ಮತ್ತು ನಂದು ಆಯಿತು. ನನ್ನ ಟೈಮ್ ಬರುವಾಗ ನಾನು ಕೂಡ ಕಟ್ಟಿಂಗ್ಗೆ ಕೂತೆ. ಸೊ ನಂದು ಹೇಗಿದ್ರು ನಾರ್ಮಲ್ ಕಟ್ಟಿಂಗ್, ಅವರಿಗೆ ಗೊತ್ತಿದೆ, ಅವರೇ ಮಾಡ್ತಾರೆ. ಸೊ ಒಂದಷ್ಟು ಹೊತ್ತು ಕೂತು ನನ್ನ ಕಟ್ಟಿಂಗ್. ಬಟ್ AC ಹಾಕಿದ್ರು. ನನಗೆ ಆಲ್ರೆಡಿ ಕೆಮ್ಮು ಸ್ಟಾರ್ಟ್ ಆಗಿ 1-2 ತಿಂಗಳಾಯಿತು. ಮೇಳ ತಿರುಗಾಟದಲ್ಲಿ ಕೆಮ್ಮಿತ್ತು. ಕೋಲ್ಡ್ AC ಅದೆಲ್ಲ ಆಗೋದಿಲ್ಲ ನನಗೆ. ಆದರೆ ಏನು ಮಾಡೋದು, ಜ್ಯೂಸ್ ಕುಡಿಯುವಂಥದ್ದು, ಕೋಲ್ಡ್ ಕುಡಿಯುವಂಥದ್ದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಕೆಮ್ಮಿನ್ನೂ ಕಡಿಮೆ ಆಗಲಿಲ್ಲ. ಸೊ ನನ್ನ ಕಟ್ಟಿಂಗ್ ಮಾಡ್ತಾಯಿದ್ರು. ಕಟ್ಟಿಂಗನ್ನು ಆಯಿತು, ಫೈನಲಿ ಕಟ್ಟಿಂಗ್ ಎಲ್ಲ ಆಗ್ತಾ ಬಂತು. ಲುಕ್ ಹೇಗೆ ಬಂದಿದೆ ಅಂಥೇಳಿ ನೋಡಿ, ಒಂದು ಫೋಟೋ ಹಾಕ್ತೇನೆ ನೋಡಿ. ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡಿಸ್ಕೊಂಡಿದ್ದೀನಿ. ಅದೆಲ್ಲ ಆಗಿ ಮತ್ತೆ ಹೊರಗಡೆ ಬಂದು ಮನೆಗೂ ಕೂಡ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಐಟಮ್ಸ್ ಅಂತ ಹೇಳಿದರೆ ಏನು, ಅಜ್ಜಿ ಹೇಳಿದರು, ಅಮ್ಮ ಆ್ಯಕ್ಚುಲಿ ಇಲ್ಲ, ಅಕ್ಕನವ್ರ ಮನೆಗೆ ಹೋಗಿದ್ದಾರೆ. ಚಿಕನ್ ಬೇಕು ಅಂತ ಹೇಳಿದರು. ಹಾಗಾಗಿ ಚಿಕನ್ ತರೋಣ ಅಂತ ಹೇಳಿ ಹೋದೆ. ಬಟ್ ಏನು ಮಾಡೋದು ಅಂತ ಹೇಳಿದರೆ,
ಕೆಮ್ಮಿತ್ತಲ್ಲ, ಹಾಗಾಗಿ ಒಂದು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಭಾನುವಾರ ಉದಾಸೀನ ಆಯಿತು. ಅಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಟ್ಯಾಬ್ಲೆಟ್ಸನ್ನು, ಕೆಮ್ಮಿದು ಟ್ಯಾಬ್ಲೆಟ್ಸನ್ನು ತಗೊಂಡು ಬಂದಿದ್ದೇನೆ. 4 ಟ್ಯಾಬ್ಲೆಟ್ಸ್. ಕಡಿಮೆ ಇದ್ದರೆ ತೊಂದರೆ ಇಲ್ಲ, ಇಲ್ಲದಿದ್ದರೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ತುಂಬ ದಿನ ಆಯಿತು. ಅಂದರೆ ಬೇರೆ ಏನಲ್ಲ, ವೆದರ್ ಇದಾಗಿ ಸ್ವಲ್ಪ ಕೋಲ್ಡ್ ಎಲ್ಲ ಕಡಿಮೆ ಆಗೋದಿಲ್ಲ. ಸೊ ಈ ಕಾರಣದಿಂದ ಬರುವಂಥದ್ದು. ಮೊನ್ನೆ ಯಾರೋ ಲೈವಲ್ಲಿ ನನ್ನ ವೇಷ ನೋಡಿ ನಮ್ಮ ಆಪ್ತರು ಕೆಲವರು ಯಾವುದು ಒಂದೊಂದು ದಿನ ಲಲಿತೋಪಾಖ್ಯಾನ ಅನ್ನುವಂಥದ್ದು ಇತ್ತು, ಯಕ್ಷಗಾನ ಪ್ರಸಂಗದ ಲೈವಲ್ಲಿ ನನ್ನದು ಈಶ್ವರ ಮತ್ತು ಬಾಲಸರಸ್ವತಿ 2 ವೇಷ ಇತ್ತು. ನನಗೆ ಈಶ್ವರ ವೇಷ ಮಾಡುವಾಗ ನನಗೆ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅದು ಲೈವ್ ಇತ್ತು. ಅದರಲ್ಲಿ ನೋಡಿದವರು ನನಗೆ ಮೆಸೇಜ್ ಮಾಡಿದರು, ಏನು ಭಾರಿ ಕೆಮ್ಮು ಬರ್ತಾ ಉಂಟು, ಹುಷಾರಿರುವ ಅಂತ ಹೇಳಿ. ಆಗಲೇ ನನಗೆ ಕಡಿಮೆ ಆಗಿರಲಿಲ್ಲ. ಕೆಲವು ನೋಡಿದವರಿಗೆ ಗೊತ್ತಿರ್ಬೋದು, ಕೆಲವೆಲ್ಲ ಮೆಸೇಜ್ ಮಾಡಿ ಕೇಳಿದ್ರಿ. ಆದರೂ ಕಡಿಮೆ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಂಡಿದ್ದೇನೆ. ಏನೋ ಆ ರೀತಿ ಏನಲ್ಲ, ಸೀರಿಯಸ್ ಅಂತ ಹೇಳಿ ಏನಲ್ಲ, ನಮ್ಮದು ಕೋಲ್ಡ್ ಕುಡಿಯುವಂಥದ್ದೆಲ್ಲ ಕಡಿಮೆ ಆಗೋದಿಲ್ಲಲ್ಲ. ಈ ಕಾರಣದಿಂದ ಸ್ವಲ್ಪ ಹಾಗೆ ಇದೆ. ನೋಡುವ, ಕಡಿಮೆ ಆಗ್ಬೋದು. ಈಗ ತೊಂದರೆ ಎಲ್ಲ ಯಕ್ಷಗಾನ ಏನಿಲ್ಲಲ್ಲ, ಆರಾಮದಲ್ಲಿದ್ದೇನೆ. ಹಾಗಾಗಿ ಇನ್ನೇನಂತ ಹೇಳಿದರೆ, ಮತ್ತೆ ನಾನು ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟೆ. ಬಟ್ ನನಗೆ ಬೈಕಿದ್ದು ಏರ್ ಸ್ವಲ್ಪ ಕಡಿಮೆ ಇದ್ದಾಗ ಗಾಳಿ ಹಾಕಿಸಬೇಕಿತ್ತು. ಅಲ್ಲಿ ಶಾಪ್ ಹತ್ರ ಬಂದು ಸ್ವಲ್ಪ ಗಾಡಿ ನಾನು ವಾಶ್ ಮಾಡ್ತೇನೆ, ಆದರೆ ಸ್ವಲ್ಪ ಒಂದು ವಾಶಿಗೆ ಕೊಡುವ ಅಂತ ಹೇಳಿ ಅಲ್ಲಿ ವಾಶಿಗೆ ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಬಟ್ ಏನು ನನ್ನ ಗ್ರಹಚಾರವೋ ಗೊತ್ತಿಲ್ಲ. ನಂದು 11:30-12 ಗಂಟೆ ತನಕ ಅಲ್ಲಿ ಹೋದೆ. ಬಟ್ 1-1.25 ಗಂಟೆ ತನಕ ಅಲ್ಲಿ ಆಯಿತು. ಯಾಕೆ ಅಂತ ಕೇಳಿದರೆ, ಅಲ್ಲಿ ವಾಶ್ ಹತ್ರ ಕೊಟ್ಟಿದ್ದೆ, ಕರೆಂಟು ಬರ್ತಾ ಇತ್ತು, ಹೋಗ್ತಾ ಇತ್ತು. ಅಲ್ಲಿ ಜನ್ರೇಟರ್ ಕೂಡ ಏನೋ ಇರಲಿಲ್ಲ. ಆದರೂ ವೆಯ್ಟ್ ಮಾಡಿ ಮತ್ತೆ ಬೈಕ್ ತೊಗೊಂಬರ್ಬೇಕಲ್ಲ ಅಂತ ಹೇಳಿ ವೆಯ್ಟ್ ಮಾಡಿದೆ. ಆದರೆ ಅಷ್ಟರಲ್ಲಿ ಚಿಕನ್ ಬೇಕು ಅಂತ ಹೇಳಿ ಅಜ್ಜಿ ಹೇಳಿದರು. ಈ ಕಾರಣದಿಂದ ನಾನು ಮತ್ತೆ ಅಲ್ಲಿ ಅವರ ಶಾಪ್ ಎದುರುಗಡೆ ಇನ್ನೊಂದು ಚಿಕನ್ ಸ್ಟಾಲ್ ಇದೆ, ಅಲ್ಲಿಗೆ ಹೋಗಿ ಚಿಕನನ್ನು ಕೂಡ ತೊಗೊಂಡು ಬಂದೆ. ಇದೀಗ ಬೈಕ್ ಗ್ಯಾರೇಜ್ ಅವ್ರದ್ದು, ಮತ್ತು ಅಲ್ಲಿ ಹತ್ತಿರದಲ್ಲಿ ವಾಷಿಂಗ್ ಇದಿದೆ, ಅಲ್ಲಿ ಕೂಡ ಬೈಕನ್ನು ಇಟ್ಟು ನಾನು ನೋಡಿ ಬೈಕಲ್ಲಿ ಬೇರೊಂದು ಗಾಡಿಯನ್ನು ವಾಶಿಗೆ ಇಟ್ಟಿದ್ರು. ಸೊ ನನ್ನ ಗಾಡಿಗೆ ಇಟ್ಟಿತ್ತು. ಆದರೆ ಕರೆಂಟ್ ಬರ್ತಾ ಹೋಗ್ತಾ ಇತ್ತು, ಅದು ಚೂರು ಪ್ರಾಬ್ಲಮ್ ಆಯಿತು. ಅಷ್ಟರಲ್ಲಿ ನಾನು ಚಿಕನ್ ಶಾಪ್ ಹತ್ರ ಹೋಗಿ ಚಿಕನ್ ಹೇಳಿ ಬಂದೆ. ಚಿಕನ್ ಎಲ್ಲ ರೆಡಿ ಮಾಡಿ ಮತ್ತೆ ವಾಪಸ್ ಚಿಕನ್ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ವಾಪಸ್ ಹೋಗಿ ಅದನ್ನೆಲ್ಲ ತಗೊಂಡು ಬಂದು ನೋಡಿ ಚಿಕನ್ ಶಾಪ್ ಹತ್ರ ಬಂದಿದ್ದೆ. ಅಲ್ಲಿ ನಮ್ಮದೇ ಮನೆ ಊರಿನಲ್ಲಿರುವಂಥದ್ದು. ಚಿಕನ್ ಕೂಡ ತಗೊಂಡು ಬಂದಿದ್ದೆ. ಅಷ್ಟರಲ್ಲಿ ನಮ್ಮ ಗಾಡಿದ್ದು ಕೆಲಸ ಏನು, ಗಾಳಿ ಎಲ್ಲ ಹಾಕಿ ಸ್ವಲ್ಪ ಅದಕ್ಕೆ ಚೆಕ್ ಮಾಡ್ತಾಯಿದ್ರು ಏನೋ ಅಂತ ಹೇಳಿ. ಬಟ್ ಇನ್ನೊಂದು ಗಾಡಿ ಮಾಡ್ತಾಯಿದ್ರಲ್ಲ, ವೆಯ್ಟ್ ಮಾಡಿದ ಅಷ್ಟರಲ್ಲಿ ನಮ್ಮ ಕಸಿನ್ ಒಬ್ಬರು ಧನಂಜಯ್ ಅಂತ ಹೇಳಿ ಅವರು ಬಂದಿದ್ದರು. ನನ್ನ ಫೋಟೋ ನಾನು ಆ್ಯಕ್ಚುಲಿ ಅಲ್ಲಿಗೆ ಟಿ ಶರ್ಟ್ ಮತ್ತು ಏನು ಬರ್ಮುಡ ಹಾಕಿಕೊಂಡು ಹೋದದ್ದು, ಅದರದ್ದು ಫೋಟೋ ಎಲ್ಲ ತಗೊಂಡು ಇದು ಮಾಡ್ತಾಯಿದ್ರು. ಅವ್ರ ಹತ್ರ ಮಾತಾಡಿ ಪುನಃ ಗಾಡಿ ಹತ್ರ ಬಂದೆ. ನಮ್ಮ ಗಾಡಿ ವಾಶಿಗೆ ರೆಡಿ ಮಾಡ್ತಾಯಿದ್ರು. ಆದರೆ ಕರೆಂಟ್ ಹೋಗ್ತಾ ಇತ್ತು. ನಾನು ಮನೆಯಲ್ಲಿ ಆಲ್ರೆಡಿ 1 ಗಂಟೆ ಆಗಿತ್ತು. ಚಿಕನ್ ಎಲ್ಲ ನನ್ನ ಜೊತೆ ಇತ್ತಲ್ಲ, ಮತ್ತು ಹೇಗೋ ಲೇಟ್ ಆಗೋದು ಬೇಡ ಅಂಥೇಳಿ ನಮ್ಮ ನೇಬರ್ ಒಬ್ಬರು ಬೈಕಲ್ಲಿ ಬಂದರು. ಅವರಿಗೆ ಹೇಗೋ ಮಾಡಿ ಅವರ ಬೈಕಲ್ಲಿ ಮನೆಗೆ ಬಂದು ವಾಪಸ್ ಮನೆಯಲ್ಲಿ ಚಿಕನ್ ಎಲ್ಲ ಕೊಟ್ಟು ಮನೆಯಿಂದ ಹೊರಟು ನಾನು ಹೋಗಿರುವಂಥದ್ದು. ಮತ್ತು ಪುನಃ ಬೈಕ್ ತರಬೇಕಲ್ಲ ಅಂತ ಹೇಳಿ ಹೋದೆ. ಆಗ ಕೂಡ ಕರೆಂಟು ಬಂದು ಹೋಗ್ತಾ ಇತ್ತು. ಆದರೂ ಹೇಗೋ ಬೈಕನ್ನು ಅಲ್ಲಿ ಹೋಗಿ ನಾನು ವಾಶ್ ಮಾಡ್ತಾಯಿದ್ರು, ಬೈಕನ್ನು ತಗೊಂಡು ಬಂದಿದ್ದೇನೆ. ಹೋಗುವಾಗ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಹೋಗಿ ಬೈಕನ್ನು ತಗೊಂಡು ಬಂದೆ. ಅಷ್ಟರಲ್ಲಿ ಮನೆ ಹತ್ತಿರ ಇದೀಗ ಹೋಗ್ತಾ ಇರುವಂಥದ್ದು. ಹೋಗಿ ಬೈಕನ್ನು ತಗೊಂಡು ಬಂದೆ. ಬರುವಾಗ ಮನೆ ಹತ್ರ ಗ್ಯಾಸ್ ಲೋಡ್ ಬಂದಿತ್ತು. ಒಂದು 10 ದಿನ ಆಯಿತು ಗ್ಯಾಸ್ ಆರ್ಡ್ರ್ ಮಾಡಿ. ಬಟ್ ಮನೆಯಲ್ಲಿ ಗ್ಯಾಸ್ ಇತ್ತು, ಪ್ರಾಬ್ಲಮ್ ಇತ್ತು. ಬಟ್ ಇವತ್ತೇನೋ ಪುಣ್ಯಕ್ಕೆ ಬಂದರು. ಹಾಗಾಗಿ ಗ್ಯಾಸನ್ನು ಅರ್ಧ ತನಕ ನಾನು ತಗೊಂಡು ಬಂದು ಸ್ವಲ್ಪ ಮತ್ತೆ ಮಾವನಿಗೆ ಅದನ್ನು ಲೋಡೆಲ್ಲ ಮಾಡಿಸಿ ಮತ್ತು ಬೈಕನ್ನು ಮನೆಯಲ್ಲಿಟ್ಟು, ಮೇಲೆ ಚಿಕ್ಕಪ್ಪನವರ ಮನೆಯಲ್ಲಿಟ್ಟು ನಮ್ಮ ಮನೆಗೆ ಬಂದು ಊಟ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡಿ
ಸ್ವಲ್ಪ ಮಲಗಿ ಎದ್ದು ಬ್ಲ್ಯಾಕ್ ಟೀ ಕುಡ್ದಿದ್ದೇನೆ. ಇದು ಇಷ್ಟು ನನ್ನ ದಿನಚರಿ, ಇವತ್ತಿನ ದಿನಚರಿ ಈ ರೀತಿ ಹೋಗಿದೆ. ಇನ್ನು ಭಾನುವಾರ ಅಲ್ಲ, ಸಂಜೆ ನನಗೆ ಶೂಟಿಂಗ್ ಆಗಬೇಕು. 1 ವಾರಕ್ಕೆ ಬೇಕಾಗುವಷ್ಟು ಶೂಟ್ ಇವತ್ತೇ ಮಾಡಿಡುವಂಥದ್ದು, ಮತ್ತು ಟೈಮ್ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಇನ್ನು ಶನಿವಾರ ಆದಿತ್ಯವಾರ ಬಂದರೆ ಪಾಡ್ಕಾಸ್ಟ್ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಸೊ ಡೈಲಿ ನನ್ನ ಫೇಸ್ಬುಕ್ಕಲ್ಲಿ ಒಂದು ಕಂಟೆಂಟ್ ಮಾಡ್ತಾ ಇದ್ದೇನೆ, ಯಾರಿವರು ಅಂತ ಹೇಳಿ ಒಬ್ಬೊಬ್ಬರ ಪರಿಚಯದ ಬಗೆಗೆ ನೋಡಿ ಅದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಒಂದು ಹಾಕಿದ್ದೇನೆ 2-3. ನೋಡಿದವರು ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವ್ಲಾಗಲ್ಲಿ ಸಿಗುವ ಸಮಯ ಆದರೆ ಮಾಡ್ತೇನೆ, ಇಲ್ಲದಿದ್ದರೆ ಮುಂದಿನ ಭಾನುವಾರ ವ್ಲಾಗನ್ನು ಮಾಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಅಮುಂಜ ಮೋಹನ್ ಅವರ ಸಂದರ್ಶನವನ್ನು ಇನ್ನು ಹಾಕ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಭಾನುವಾರ ಎಂಜಾಯ್ ಮಾಡಿ, ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿಯವರೆಗೆ ಇದು ಯಕ್ಷ ಇನ್ಫೋ ಕನ್ನಡ. ನಾನು ನಿಮ್ಮ ಸತೀಶ್ ಸಾಲ್ಯ. ಚಾರ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್.